ಕ್ರಿಸ್ತನಲ್ಲಿ ಪ್ರೀತಿಯ ಉಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ವಾಚ್ ಟವರ್ ಸಂಘದ ವೀಕ್ಷಣಾ ಅಭಿಪ್ರಾಯ. ರೀಪ್ರಿಂಟ್ಸ್ ಪುಟ 748, ಪುಟದ ಸಂಖ್ಯೆ 1 ಮತ್ತು 2. 18 ಶತಮಾನಗಳಿಗೂ ಸ್ವಲ್ಪ ಹಿಂದಿನ ಸಮಯಕ್ಕೆ ಕಣ್ಣು ಹಾಯಿಸಿ, ಅಲ್ಲಿ ಯೇಸುವು 12 ಅಪೊಸ್ತಲರ ಜೊತೆಯಲ್ಲಿ ನಿಂತಿರುತ್ತಾರೆ. ಅವರಲ್ಲಿ ಹೆಚ್ಚು ಭಾಗ ಯವನಸ್ಥರು. ಗುರುವು ತಾನೇ 30 ವರ್ಷಗಳಿಗಿಂತಲೂ ಸ್ವಲ್ಪ ಹೆಚ್ಚಿನವನು. ಅವರು ಎಂದೂ ವಿದ್ಯೆ ಕಲಿತವರಲ್ಲ. ಅಲ್ಲದೆ ಅವರಲ್ಲಿ ಹೆಚ್ಚು ಭಾಗದವರು ಸಾಮಾನ್ಯ ಬೆಸ್ತರು, ಆದರೆ ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣದವರಾದರು. ಆ ಶಿಷ್ಯರು ಭರವಸೆ ಹೊಂದಿದವರು ಮತ್ತು ಬೋಧಿಸಶಕ್ತರೂ ಆಗಿದ್ದು, ಇವು ಅವರನ್ನು ವಿಶಿಷ್ಟ ವ್ಯಕ್ತಿಗಳೆಂದು ಜನರಲ್ಲಿ ಗುರುತು ಮಾಡಿಕೊಟ್ಟಿತ್ತು. ಹಾಗೂ ಅವರು ಎಲ್ಲಿಗೆ ಹೋಗಿದ್ದರೂ ಇವರು ಯೇಸುವಿನ ಸಂಗಡ ಇದ್ದವರೆಂದು ಗುರುತು ಹಿಡಿಯಲ್ಪಡುತ್ತಿದ್ದರು. ಯಾಕೆಂದರೆ ಅವರ ಗುರುವು ಎಂದೂ ಶಾಸ್ತ್ರಾಭ್ಯಾಸ ಇಲ್ಲದವನಾದರೂ ಧರ್ಮಶಾಸ್ತ್ರದಲ್ಲಿ ಪಾರಂಗತನಾಗಿದ್ದು ಅಕ್ಷರ ಅಭ್ಯಾಸವಿದ್ದವನಾಗಿದ್ದನು. ಆದರೆ ಏನೇ ಇದ್ದರೂ ಸೇನಾಧಿಪತಿಯಾದ ಪಿಲಾತನ ಆ ದಿನದಲ್ಲಿನ ಧರ್ಮವಿಧಿಯನುಸಾರ ಪರಿಶುದ್ಧತೆಯ ಪ್ರಚಾರಕರಾಗಿದ್ದ ಮಹಾಯಾಜಕರ ಹಾಗೂ ಧರ್ಮಶಾಸ್ತ್ರ ಪಂಡಿತರಾದ ಶಾಸ್ತ್ರಿಗಳ ಮತ್ತು ಫರಿಸಾಯರ ದೃಷ್ಟಿಯಲ್ಲಿ ಅದು ಮಹತ್ವವಿಲ್ಲದ ಒಂದು ಚಿಕ್ಕ ಗುಂಪಾಗಿತ್ತು. ಯೇಸುವನ್ನು ಯೆಹೂದ್ಯರ ಅರಸನೆಂದು ಪ್ರಕಟಿಸುವುದಕ್ಕೆ ಆಯಲ್ಪಟ್ಟ ವರ್ಗವಾಗಿದ್ದು, ಅವರು ಹೀಗೆ ಹೇಳಬೇಕಿತ್ತು: ಕಾಲ ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು. ಅವರ ಮನಸ್ಸನ್ನು ಆವರಿಸಿಕೊಂಡವರಾಗಿರಲಿಲ್ಲ ಮತ್ತು ಮತಾಭಿಮಾನಿ ಯೆಹೂದ್ಯರಿಗೆ ತಮ್ಮ ಬಹುಕಾಲ ನಿರೀಕ್ಷಿತನಾಗಿದ್ದ ಮೆಸ್ಸಿಯನನ್ನು ಎದುರು ನೋಡುತ್ತಿದ್ದಾಗ ಇದು ಬಹು ಅನಿರೀಕ್ಷಿತವಾಗಿದ್ದು, ಅವರ ಶ್ರೇಷ್ಠ ಧಾರ್ಮಿಕ ಬೋಧನೆಗೆ ಎಷ್ಟು ಅಸಮಂಜಸವಾಗಿತ್ತೆಂದರೆ ಅವರು ಯೇಸುವನ್ನು ಅಂಥವನೆಂದು ಗುರುತು ಹಿಡಿಯಲು ವಿಫಲರಾಗಿದ್ದರು. ಕೇವಲ ಕರ್ತನ ಪ್ರವಾದಿಗಳು ಬಹು ಹಿಂದೆ ಮುಂತಿಳಿಸಿರುವ ಯೇಸುವಿನ ಅದ್ಭುತಗಳು ಮತ್ತು ಬೋಧನೆಗಳು ಮತ್ತು ಇವುಗಳಿಗೆ ಸರಿಹೊಂದುವ ಮೆಸ್ಸಿಯನ ಕುರಿತಾದ ಭವಿಷ್ಯದ ನುಡಿಗಳು ಮಾತ್ರ ಯೇಸುವು ಬಹುಕಾಲದಿಂದ ನಿರೀಕ್ಷಿತನಾಗಿದ್ದ ಅರಸನೆಂಬುದಕ್ಕೆ ಇಸ್ರಾಯೇಲರಿಗೆ ಇದು ಸಾಕ್ಷ್ಯಾಧಾರಗಳಾಗಿದ್ದವು. ಇವು ಕೇವಲ ಮತ್ತು ದೃಢವಾದ ಪ್ರವಾದನಾ ವಾಕ್ಯಗಳಿಗೆ ಜಾಗರೂಕತೆಯಿಂದ ಲಕ್ಷ್ಯ ಕೊಡುವಂಥವರಿಗೆ ಮಾತ್ರ ಏನನ್ನು ನಿರೀಕ್ಷಿಸಬೇಕೆಂಬುದು ತಿಳಿದಿತ್ತು. ಮತ್ತು ಯಾರು ದೀನ ಮನಸ್ಸಿನಿಂದ ಯೇಸುವನ್ನು ತಿರಸ್ಕಾರ ಹೊಂದುವುದರ ಮತ್ತು ಶಿಲುಬೆಗೆ ಹಾಕಲ್ಪಡುವುದರ ಕುರಿತಾಗಿ ಮುಂತಿಳಿಸಿರುವ ಪ್ರವಾದನೆಯ ನುಡಿಗಳನ್ನು ಗಮನಿಸಲು ಸಿದ್ಧರಿರುವುದು ಮಾತ್ರವಲ್ಲದೆ, ದೀನರಾದ ಬೆಸ್ತರ ಬೆಂಗಾವಲಿನಲ್ಲಿ ದೀನನಾಗಿ ಬಂಧಿತನಾಗಿದ್ದನನ್ನು ಅಂಗೀಕರಿಸುವವರಿಗೆ ಮಾತ್ರ ಇದು ಸಾಕ್ಷ್ಯಾಧಾರವಾಗಿರಲು ಸಾಧ್ಯವಿತ್ತು. ಯೇಸುವಿಗೆ ದೀಕ್ಷಾಸ್ನಾನ ನೀಡಿದ ಮತ್ತು ದೇವರಿಂದ ಆತನಿಗಾದ ಪವಿತ್ರ ಅಭಿಷೇಕವನ್ನು ಕಂಡು ಅದಕ್ಕೆ ಸಾಕ್ಷಿಗಳಾಗಿದ್ದ ಆತನ ದಾಯಾದಿಯಾದ ಸ್ನಾನಿಕನಾದ ಯೋಹಾನನು ಸಹ ಅಲ್ಲಿ ನಡೆಯುತ್ತಿದ್ದ ಅಸಾಧಾರಣವಾದ ಸಂಗತಿಗಳ ಬಗ್ಗೆ ವಿಪರೀತವಾದ ಗೊಂದಲಕ್ಕೀಡಾಗಿದ್ದನು. ತಾನು ಅಭಿಷೇಕಿಸಲ್ಪಟ್ಟಾಗ ಯೇಸುವು ಬಲ ಮತ್ತು ಅಧಿಕಾರದಿಂದ ತನ್ನ ವಿಷಯವನ್ನು ಬಹಿರಂಗವಾಗಿ ಪ್ರಕಟ ಮಾಡಿಕೊಳ್ಳುವನೆಂದು ಮತ್ತು ತನ್ನ ಜೊತೆಗೂಡಿದವರೆಲ್ಲರಿಗೆ ಘನತೆ ಗೌರವಗಳನ್ನು ತಂದುಕೊಡುವನೆಂದು ಬಹುಶಃ ಆತನು ಭಾವಿಸಿದ್ದನು. ಆದರೆ ಇದಕ್ಕೆ ಬದಲಾಗಿ ಆತನು ಯೋಹಾನನು ಸೆರೆಯಲ್ಲಿ ಹಾಕಲ್ಪಟ್ಟಾಗ ಯೇಸುವು ಶಾಂತ ಸ್ವಭಾವವುಳ್ಳವನಾಗಿ ಒಬ್ಬ ಅರಸನಾಗಿ ಆಳುವವನಂತೆ ಯಾವ ಗುರುತರವಾದ ಅಧಿಕಾರವನ್ನು ಬಳಸಲು ಯತ್ನಿಸಿರಲಿಲ್ಲ. ಸಂಗತಿಗಳು ತಾನು ನಿರೀಕ್ಷಿಸಿದ್ದಕ್ಕಿಂತಲೂ ಬಹು ಭಿನ್ನ ರೀತಿಯಲ್ಲಿ ಮುಂದುವರಿಯುತ್ತಿದ್ದು, ಯೇಸುವು ಮೆಸ್ಸಿಯನೆಂದು ನಂಬಿದ್ದ ಯೋಹಾನನ ನಂಬಿಕೆಯೂ ಸಹ ವಿಫಲವಾಗುವುದಕ್ಕೆ ತೊಡಗಿ, ಯೇಸುವಿಗೆ ಬರಬೇಕಾದವನು ನೀನೋ ಅಥವಾ ನನ್ನಂತೆಯೇ ನೀನು ಸಹ ಕೇವಲ ಮುಂದೂತನೋ ಅಲ್ಲದೆ ಮೆಸ್ಸಿಯನಾಗಿ ಇಸ್ರಾಯೇಲರನ್ನು ದಾಸತ್ವದಿಂದ ಬಿಡಿಸಿ ಅವರನ್ನು ಆಶೀರ್ವದಿಸಿ ಅವರ ಮೂಲಕವಾಗಿ ಭೂಲೋಕದ ಎಲ್ಲ ಕುಲಗಳನ್ನು ಆಶೀರ್ವದಿಸುವುದಕ್ಕಾಗಿ ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕು ಎಂದು ಆತನು ಸಂದೇಶ ರವಾನಿಸಿದನು. ಯೇಸುವು ಯೋಹಾನನಿಗೆ ಕೊಟ್ಟ ಉತ್ತರವನ್ನು ಗಮನವಿಟ್ಟು ಗುರುತು ಮಾಡಿಕೊಳ್ಳಿ. ಆತನ ಸಾರಾಂಶವಾಗಿ ಈ ಲೇಖನದ ಶಿರಸ್ಸಿನಲ್ಲಿರುವ ಸತ್ಯವೇದ ವಾಕ್ಯದ ಪ್ರಕಾರ ಸಂಭವಿಸುತ್ತಿದ್ದ ಘಟನೆಗಳನ್ನು
ಅವನು ಜ್ಞಾಪಿಸಿಕೊಳ್ಳುವಂತೆ ಮಾಡಿ ಆ ಘಟನೆಗಳ ಮೂಲಕವಾಗಿ ಯೋಹಾನನು ಆ ಕಾಲದ ವಿಷಯವಾಗಿ ಗ್ರಹಿಸಶಕ್ತನಾಗುವಂತೆ ಅಪೇಕ್ಷಿಸಿದ್ದನು. ಆತನು ಹೇಳಿದ್ದು, ಕುರುಡರಿಗೆ ಕಣ್ಣು ಬರುತ್ತವೆ, ಕುಂಟರಿಗೆ ಕಾಲು ಬರುತ್ತವೆ, ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ, ಕಿವುಡರಿಗೆ ಕಿವಿ ಬರುತ್ತದೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡುತ್ತದೆ. ನೀವು ಹೋಗಿ ಕಂಡು ಕೇಳಿದವುಗಳನ್ನು ಯೋಹಾನನಿಗೆ ತಿಳಿಸಿರಿ.